ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಏನ್ ಮಾಡಿದೀರಾ ಅಂತಂದ್ರೆ ಪ್ರೀ ಒಂದು ಆನ್ಲೈನ್ ಕ್ಲಾಸಿಗೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದೀರಾ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾವು ಟೇಬಲ್ ಚಾರ್ಟ್ ಆಗಿರ್ಬೋದು, ಆಮೇಲೆ ಅವಿಭಾಜ್ಯ ಸಂಖ್ಯೆಗಳ ಚಾರ್ಟ್ ಆಗಿರ್ಬೋದು ಅದನ್ನ ಕಳಿಸಿದೀವಿ. ಇನ್ನು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಬೇಗ ಕೇವಲ ಇನ್ನು 2 ವಾರಗಳು ಮಾತ್ರ ನಿಮಗೆ ಕಾಲಾವಕಾಶವನ್ನ ನೀಡಿದೀವಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಇವತ್ತೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ನಾವು ಮೊದಲನೇ ಚಾಪ್ಟರ್ ಮ್ಯಾಥ್ಸ್ ಅಲ್ಲಿ ಮೊದಲನೇ ಚಾಪ್ಟರ್ ಅಲ್ಲಿ ಕಂಪಲ್ಸರಿ ನವೋದಯಕ್ಕೆ 2 ಮಾರ್ಕ್ಸ್ ಅಂದ್ರೆ 2 ಕ್ವಶನ್ ಕಂಪಲ್ಸರಿ ಬರ್ತಾ ಇರ್ತವೆ. ಅದಕ್ಕಾಗಿ ನಾವು ಇವತ್ತೇನ್ ಮಾಡೋಣಪ್ಪ ಅಂತಂದ್ರೆ, ಮೊದಲನೇ ಚಾಪ್ಟರ್ ಆಗಿರ್ತಕ್ಕಂತ ನಂಬರ್ ಸಿಸ್ಟಮ್ ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು ಅಥವಾ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಬೋದು, ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು 2 ಕೂಡಿನ ಏನ್ ಮಾಡಿದೀವಿ, ಒಂದು ನೋಟ್ಸ್ ಅನ್ನ ರೆಡಿ ಮಾಡಿ ನಿಮಗೆ ಎಕ್ಸಾಮ್ಗೆ ಸಂಪೂರ್ಣವಾಗಿ ಎಷ್ಟು ಬೇಕು ಅಷ್ಟನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ ಮುಂದೆ ತರ್ತಾ ಇದೀವಿ. ಎಲ್ಲಾರು ಏನ್ ಮಾಡ್ರಿ ಅಂತಂದ್ರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ನಾವು ಪ್ರಾರಂಭ ಮಾಡೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಫಸ್ಟ್ ನೋಡ್ರಿ, ಇಲ್ಲಿ ನಂಬರ್ ಅಂಡ್ ನಂಬರ್ ಸಿಸ್ಟಮ್ ಅಂತೇಳಿ ನಮ್ದು ಚಾಪ್ಟರ್ ಇದೆ. ನಂಬರ್ ಅಂಡ್ ನಂಬರ್ ಸಿಸ್ಟಮ್ ನಮಗ ಚಾಪ್ಟರ್ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ನಮ್ಗೆ ಏನ್ ಇರ್ಬೇಕು, ಡಿಜಿಟ್ ಯಾವ್ದು ಮತ್ತೆ ಸಂಖ್ಯೆ ಯಾವ್ದು, ನಂಬರ್ ಯಾವ್ದು, ಡಿಜಿಟ್ ಯಾವ್ದು ಅನ್ನೋದು ಗೊತ್ತಿರ್ಬೇಕು. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಇಲ್ಲಿ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಡಿಜಿಟ್, ವಾಟ್ ಈಸ್ ಡಿಜಿಟ್ ಅಂತಂದ್ರೆ ಕೇಳ್ಬಹುದು ನಾವು. ಇಲ್ಲಿ ನೋಡ್ರಿ, ದ ಸಿಂಬಾಲ್ಸ್ 0, 1, 2 ಮತ್ತೆ 3, 4, 5, 6, 7, 8 and 9 ಆರ್ ನೌನ್ ಆಸ್ ಡಿಜಿಟ್ಸ್ ಅಂತ ಕರಿತೀವಿ. ಹೌದಾ? ಇಲ್ಲಿ ಕನ್ನಡದಲ್ಲಿ ನೋಡ್ರಿ, ಅಂಕಿಗಳು ಅಂತಂದ್ರೆ ಅರೇಬಿಕ್ ವ್ಯವಸ್ಥೆಯಲ್ಲಿ ಅಂತಂದ್ರೆ ಹಿಂದೂ ಅರೇಬಿಕ್ ವ್ಯವಸ್ಥೆಯಲ್ಲಿ ನಾವ್ ಏನ್ ಮಾಡ್ತೀವಿ, ಅಂಕಿಗಳು ಅಂತ ಹೇಳಿ ಕರಿತೀವಿ. ಇಂಡಿಯನ್ ಸಿಸ್ಟಮ್ ಅಂತ ಹೇಳಿ ಕೂಡ ಕರಿತೀವಿ ಇದಕ್ಕೆ ಇಲ್ಲಿ ನೋಡ್ರಿ, 0, 1, 2, 3, 4 ಮತ್ತು 6, 5, 6, 7, 8 ಮತ್ತು 9 ಈ ಅಂಕಿಗಳನ್ನ, ಈ ಚಿಹ್ನೆಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಅಂಕಿಗಳು ಅಂತ ಹೇಳಿ ಕರಿತೀವಿ. ನೀವೇನ್ ಮಾಡ್ರಿ ಅಂತಂದ್ರ, ಇದನ್ನ ವಿಡಿಯೋ ಪಾಸ್ ಮಾಡ್ತಾ ಏನ್ ಮಾಡ್ರಿ ಅಂತಂದ್ರ, ಗಣಿತಕ್ಕೆ ಒಂದು ಸಪ್ರೇಟ್ ಬುಕ್ ಮಾಡಿ, ನವೋದಯ ಅಂತ ಹೇಳಿ ಸಪ್ರೇಟ್ ಬುಕ್ ಮಾಡಿ ಅದಕ್ಕೆ ಏನ್ ಮಾಡ್ರಿ, ನೋಟ್ಸ್ ಮಾಡ್ಕೋತಾ ಹೋಗ್ರಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಅಂಕಿಗಳು ಯಾವ್ದು ಮತ್ತು ಸಂಖ್ಯೆಗಳು ಯಾವ್ದು ಗೊತ್ತಿರ್ಬೇಕು. ಇಂಡಿಯನ್ ನಂಬರ್ ಸಿಸ್ಟಮ್ ಪ್ರಕಾರ ಏನಾಗ್ಬೇಕು ಅಂತಂದ್ರ, ಅಂಕಿಗಳನ್ನ ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿಯ ಪ್ರಕಾರ ನಮ್ಗ ಎಷ್ಟ್ ಅಂಕಿಗಳನ್ನ ಯೂಸ್ ಮಾಡ್ಕೋತೀವಿ ಅಂತ ಹೇಳ್ತಾರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟ್ ಅಂಕಿಗಳದಾವ್ರಿ, 0, 1, 2, 3, 4, 5, 6, 7, 8, 9 ಟೋಟಲ್ ಎಷ್ಟ್ ಆಗ್ತಾವ್ರಿ, ನಮಗ 10 ಅಂಕಿಗಳ ಆಗ್ತಾವ. ಹೌದಾ? 10 ಅಂಕಿಗಳ ಆಗ್ತಾವ. ಇಲ್ಲಿ ನೋಡ್ರಿ, ಅಂಕಿಗಳನ್ನ 10 ಯೂಸ್ ಮಾಡ್ಕೋತೀವಿ, 0, 1 ಹಿಡಿಬೇಕು. ಹೌದಾ? ನೆಕ್ಸ್ಟ್ ಕೇಳಿದಾಗ ಅತಿ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನ ಕೇಳ್ತಾರ. ಹಾಗಾಗಿ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ನಂಬರ್ಸ್ ಆರ್ ನ್ಯೂಮೆರಿಕಲ್ ಅಂತ ಹೇಳಿ ಕರಿತೀವಿ. ಸಂಖ್ಯೆಗಳು ಅಥವಾ ಸಂಖ್ಯಾತ್ಮಕ ಅಥವಾ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಹಿಂಗಂದ್ರೆ ನೋಡ್ರಿ, ಮ್ಯಾಥಮೆಟಿಕಲ್ ಸಿಂಬಾಲ್ಸ್ ವಿಚ್ ರಿಪ್ರೆಸೆಂಟ್ ದ ಡಿಜಿಟ್ಸ್. Mathematical symbols which represent the digits are known as number or numerical ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಸಂಖ್ಯೆಗಳು, ಈಗ ಅಂಕಿಗಳನ್ನ ನಾವು ಕಲ್ತೀವಿ. ಯಾವಕ್ ನಾವು ಅಂಕಿ ಅಂತ ಕರಿತೀವಿ, ಓನ್ಲಿ ಸಿಂಗಲ್ ಡಿಜಿಟ್ ನಂಬರ್ ಇತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ, ನಾವು ಅಂಕಿಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಸಂಖ್ಯೆಗಳು ಅಂತಂದ್ರೆ ನೋಡ್ರಿ, ಅಂಕಿಗಳನ್ನು ಪ್ರತಿನಿಧಿಸುವ ಗಣಿತದ ಚಿಹ್ನೆಗಳನ್ನ ಸಂಖ್ಯೆಗಳು ಅಥವಾ ಸಂಖ್ಯಾತ್ಮಕ ಅಂತ ಹೇಳಿ ಕರಿತೀವಿ. ಇಲ್ಲಿ ಅಂಕಿಗಳನ್ನು ಯಾಕಂತಂದ್ರ, ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಅಂಕಿಗಳು ಅಂದಾಗ ಓನ್ಲಿ ಸಿಂಗಲ್ ಡಿಜಿಟ್ ಅಂದ್ರ ಒಂದೇ ಅಂಕಿ ಇರ್ಬೇಕು. ಅವುಗಳಿಗೆ ನಾವ್ ಏನಂತ ಕರಿತೀವಿ, ಅಂಕಿಗಳು ಅಂತ ಹೇಳಿ ಕರಿತೀವಿ. ಇನ್ನ ಇಲ್ಲಿ ಸಂಖ್ಯೆಗಳು ಅಂತಂದ್ರ, ಇಲ್ಲಿ ನಮಗ 10 ಅನ್ನೋದು, ಫಾರ್ ಎಕ್ಸಾಂಪಲ್ 10 ಅನ್ನೋದು ಏನಂತಂದ್ರ ಇದೊಂದು ಸಂಖ್ಯೆ. ಆಮೇಲೆ 25 ಎಷ್ಟು ಬೇಕಾದಷ್ಟು ಸಂಖ್ಯೆಗಳನ್ನ ತಗೋರಿ. ಅವು ಡಬಲ್ ಡಿಜಿಟ್ ಆಗಿರ್ಲಿ, ಮತ್ತೆ 3 ಅಂಕಿ ಸಂಖ್ಯೆಗಳಾಗಿರ್ಲಿ, 4 ಅಂಕಿ ಸಂಖ್ಯೆಗಳಾಗಿರ್ಲಿ, 5 ಅಂಕಿ ಸಂಖ್ಯೆಗಳಾಗಿರ್ಲಿ, ಅಥವಾ ಇಲ್ಲಿ ನೋಡ್ರಿ 725 ಬರೀತೀನಿ, 846 ಬರೀತೀನಿ. ಇವೆಲ್ಲ ಏನಂತಂದ್ರ, ಫಾರ್ ಎಕ್ಸಾಂಪಲ್ 1 ಲಕ್ಷನು ಕೂಡ ನಾವು ಬರಿಬಹುದು. ಇದೇನು ಒಂದು ಸಂಖ್ಯೆ. ಇವೆಲ್ಲ ಏನು ಅಂತಂದ್ರ ಸಂಖ್ಯೆಗಳು. ಓನ್ಲಿ ಸಿಂಗಲ್ ಡಿಜಿಟ್ ಇತ್ತು ಅಂತಂದ್ರ ಅವುಗಳಿಗೆ ಏನಂತ ಕರಿತೀವಿ, ನಾವು ಅಂಕಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಡಬಲ್ ಡಿಜಿಟ್ ಆಗಿರ್ಬೋದು, ನೆಕ್ಸ್ಟ್ 3 ಅಂಕಿ ಆಗಿರ್ಬೋದು, 4 ಅಂಕಿ ಆಗಿರ್ಬೋದು, 5 ಅಂಕಿ ಆಗಿರ್ಬೋದು, ಇವುಗಳಿಗೆಲ್ಲಾನು ಏನಂತ ಕರಿತೀವಿ ಅಂತಂದ್ರೆ ನಾವು ಸಂಖ್ಯೆಗಳು ಅಂತೇಳಿ ಕರಿತೀವಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಟೈಪ್ಸ್ ಆಫ್ ನಂಬರ್ಸ್. ನೆಕ್ಸ್ಟ್ ಬರೋದು ಏನಂತಂದ್ರೆ, ಇಲ್ಲಿ ಟೈಪ್ಸ್ ಆಫ್ ನಂಬರ್ಸ್. ಟೈಪ್ಸ್ ಆಫ್ ನಂಬರ್ಸ್ ಅಲ್ಲಿ ನಮಗ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರೆ, ಏನೇನು ಇಲ್ಲಿ ನಮಗ ಕ್ವಶನ್ಸ್ ಅರೈಸ್ ಆಗ್ಬಹುದು ಅನ್ನೋದ್ರ ಬಗ್ಗೆ ನಾವು ಇವತ್ತು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ,
ಟೈಪ್ಸ್ ಆಫ್ ನಂಬರ್ ಸಂಖ್ಯೆಗಳಲ್ಲಿ ವಿಧಗಳು. ಟೈಪ್ಸ್ ಆಫ್ ನಂಬರ್ ಸಂಖ್ಯೆಗಳಲ್ಲಿ ವಿಧಗಳು. ಫಸ್ಟ್ ಏನ್ ಬರ್ತದ ಅಂತಂದ್ರ ನಮಗ ನ್ಯಾಚುರಲ್ ನಂಬರ್ಸ್ ಅಂತೇಳಿ ಬರ್ತದ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನ್ ನೋಡ್ರಿ, ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ಅ ನ್ಯಾಚುರಲ್ ನಂಬರ್ಸ್. ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ಅ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಯಾವ ಸಂಖ್ಯೆಗಳನ್ನು ಎನಿಸೋದಕ್ಕೆ ಬರ್ತದೋ ಇಲ್ಲಿ ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರಿತೀವಿ ಕನ್ನಡ ಒಳಗ. ಯಾವ ಸಂಖ್ಯೆಗಳನ್ನು ನಮಗ ಎನಿಸೋದಕ್ಕೆ ಬರ್ತದಲ್ಲ ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಸ್ವಾಭಾವಿಕ ಸಂಖ್ಯೆಗಳ ಸಂಕೇತ ಇದನ್ನ ಯಾವ ರೀತಿ ನಾವು ಸೈನ್ ಮಾಡ್ತೀವಿ ಅಂತಂದ್ರ ಎನ್ ಅನ್ನೋ ಕ್ಯಾಪಿಟಲ್ ಎನ್ ಅಕ್ಷರದಿಂದ ನಾವ್ ಏನ್ ಮಾಡ್ತೀವಿ, ಇದನ್ನ ಸೂಚಿಸ್ತೀವಿ. ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತಾವ ಅಂತಂದ್ರ 1 ರಿಂದ ಪ್ರಾರಂಭ ಆಗ್ತಾವ. ಹೌದಾ? ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತಾವ್ರಿ? 1 ರಿಂದ ಪ್ರಾರಂಭವಾಗಿ ಈ ಸ್ವಾಭಾವಿಕ ಸಂಖ್ಯೆಗಳಿಗೆ ಕೊನೆ ಇಲ್ಲ. ಹೌದು, ಸ್ವಾಭಾವಿಕ ಸಂಖ್ಯೆಗಳಿಗೆ ಏನ ಕೊನೆ ಇಲ್ಲ. ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಯಾವ ಸಂಕೇತದಿಂದ ಸೂಚಿಸ್ತೀವೋ ಹೇಳ್ರಿ. ಓಕೆ. ಹಾಗಾದ್ರ ಇಲ್ಲಿ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ, ನಮಗ ಸ್ವಾಭಾವಿಕ ಸಂಖ್ಯೆ ಅನ್ನೋದು ಎಲ್ಲಿಂದ ಪ್ರಾರಂಭ ಆಗ್ತೈತಿ? ಎಲ್ಲಿಂದ ಪ್ರಾರಂಭ ಆಗ್ತೈತಿ? ಓಕೆ. ಇಲ್ಲಿ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆಯನ್ನ 1 ಅಂತ ಹೇಳಿ ಕರಿತೀವಿ. ಇಲ್ಲಿ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಯಾವುದು? ಅಪರಿಮಿತ, ಇನ್ಫಿನಿಟಿ ಅಂತ ಕರಿತೀವಿ. ಇಂಗ್ಲಿಷ್ ಒಳಗ ಏನಂತ ಕರಿತೀವಿ? ಇದಕ್ಕ ಇನ್ಫಿನಿಟಿ ಸಿಂಬೋಲ ಈ ತರ ಇರ್ತದ. ಇನ್ಫಿನಿಟಿ ಅಂತಂದ್ರೆ ಏನ್ರಿ? ಅಪರಿಮಿತ. ಇದಕ್ಕೆ ಕೊನೆ ಇಲ್ಲದ್ದು. ಇನ್ಫಿನಿಟಿ ಅಂತಂದ್ರೆ ಏನು? ಕೊನೆ ಇಲ್ಲದ್ದು ಅಂತೇಳಿ ಕರಿತೀವಿ. ದ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಈಸ್ 1 ಅಂಡ್ ಲಾರ್ಜೆಸ್ಟ್ ನ್ಯಾಚುರಲ್ ನಂಬರ್ ಈಸ್ ಇನ್ಫಿನಿಟ್. ಹೌದಾ? ಅಪರಿಮಿತ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಹೋಲ್ ನಂಬರ್. ಎರಡನೇದು ಯಾವ್ದು? ಓಕೆ. ನ್ಯಾಚುರಲ್ ಅಲಾಂಗ್ ವಿತ್ 0 ಆರ್ ಕಾಲ್ಡ್ ಆಸ್ ಹೋಲ್ ನಂಬರ್. ಏನಂತಂದ್ರ ಇಲ್ಲಿ ಸೊನ್ನೆಯನ್ನು ಹಿಡಿದುಕೊಂಡು ಅಂದ್ರೆ ಸೊನ್ನೆಯನ್ನ ಸೇರಿಸಿಕೊಂಡು ಪೂರ್ಣ ಸಂಖ್ಯೆಗಳು ಅಂತಂದ್ರ ಸೊನ್ನೆಯನ್ನ ಸೇರಿಸಿಕೊಂಡು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಪೂರ್ಣ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಅಂದ್ರ ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಏನ? ಈ ನ್ಯಾಚುರಲ್ ನಂಬರ್ ಜೊತೆಗೆ, ನ್ಯಾಚುರಲ್ ನಂಬರ್ ಎಲ್ಲಿಂದ ಪ್ರಾರಂಭ ಆಗ್ತೈತಿ ಅಂತಂದ್ರ 1 ರಿಂದ ಪ್ರಾರಂಭ ಆಗ್ತೈತಿ. ಆದ್ರ ಪೂರ್ಣ ಸಂಖ್ಯೆಗಳು ನಮ್ಗೆ ಎಲ್ಲಿಂದ ಪ್ರಾರಂಭ ಆಗ್ತೈತ್ರಿ? 0 ಇಂದ ಪ್ರಾರಂಭ ಆಗ್ತೈತಿ. ಓಕೆ. ಹಾಗಾದ್ರ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಸೊನ್ನೆಯನ್ನು ಸೇರಿಸಿಕೊಂಡು ಅಂತಂದ್ರ ನ್ಯಾಚುರಲ್ ನಂಬರ್ ಅನ್ನ ಇರ್ತಕ್ಕಂತಹ ನ್ಯಾಚುರಲ್ ನಂಬರ್ ಅಲ್ಲಿ ಏನ್ ಮಾಡ್ಬೇಕು? ಒಂದ್ ಎಕ್ಸ್ಟ್ರಾ ನಂಬರ್ ಅನ್ನ ಸೇರಿಸ್ಕೋಬೇಕು. ಯಾವ್ದದು? 0. ಹೌದಾ? ಸೊನ್ನೆಯನ್ನ ಸೇರಿಸಿಕೊಂಡು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳಿಗೆ ಅಂದ್ರ ಸೊನ್ನೆಯನ್ನ ಸೇರಿಸಿಕೊಂಡು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ? ನ್ಯಾಚುರಲ್ ಹೋಲ್ ನಂಬರ್ಸ್ ಅಂತೇಳಿ ಕರಿತೀವಿ. ಹಾಗಾದ್ರ ಹೋಲ್ ನಂಬರ್ ಅನ್ನ ಯಾವ ಸಂಕೇತದಿಂದ ಸೂಚಿಸ್ತೀವಿ? ಕ್ಯಾಪಿಟಲ್ W ಅಂತೇಳಿ ಕರಿತೀವಿ. ಹೌದಾ? ಯಾವ ಸಂಕೇತದಿಂದ ಸೂಚಿಸ್ತೀವಿ? W ಇಂದ ಸೂಚಿಸ್ತೀವಿ. ಎಲ್ಲಿಂದ ಪ್ರಾರಂಭ ಆಗ್ತೈತ್ರಿ? 0 ಇಂದ ಪ್ರಾರಂಭ. 0 1 2 3 4 5 ಆರ್ ಅಂದ್ ಈ ತರ ಡಾಟ್ಸ್ ಇದ್ರೆ ಏನು? ಇದಕ್ಕೆ ಕೊನೆ ಇಲ್ಲ ಅಂತೇಳಿ ಅರ್ಥ. ಹಾಗಾದ್ರೆ ನೆಕ್ಸ್ಟ್ ನಾವ್ ನೋಡ್ತಾ ಹೋಗೋಣ. ಇನ್ನು ನಮ್ಮ ಆನ್ಲೈನ್ ಕ್ಲಾಸಿಗೆ ಯಾರು ಜಾಯಿನ್ ಆಗಿಲ್ಲ ಅವ್ರಿಗೆ ಜಾಯಿನ್ ಆಗೋದಕ್ಕೆ ಅವಕಾಶ ಇನ್ನು ಕೇವಲ 2 ವಾರಗಳು ಮಾತ್ರ ಇದೆ. ನಮ್ಮ ಒಂದು ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಉಚಿತ ಒಂದು ನವೋದಯದ ಸಂಪೂರ್ಣ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಸಂಪೂರ್ಣವಾಗಿ ಒಂದು ಕ್ಲಾಸ್ ಗಳನ್ನ ನಿಮ್ಗೆ ಕೊಡ್ತಾ ಇದೀವಿ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ನಿಮ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ರಿ. ಇದನ್ನ ಇನ್ನೂ ಯಾರ್ಯಾರಿಗೆ ಗೊತ್ತಿರಾಕಿಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ ಮತ್ತೆ ಲೈಕ್ ಬಟನ್ ಅನ್ನ ಒತ್ತಾ ಇರಿ. ಇಲ್ಲಿ ನೋಡ್ರಿ, ಈಗ ಹೋಲ್ ನಂಬರ್ಸ್ ಮುಗಿತು. ಒಂದನೇದ್ ಯಾವ್ದು? ನ್ಯಾಚುರಲ್ ನಂಬರ್ಸ್. ಹೌದಾ? ಎರಡನೇದ್ ಯಾವ್ದು? ಹೋಲ್ ನಂಬರ್ಸ್. ಹಾಗಾದ್ರ ಇಲ್ಲಿ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು? ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವ್ದ್ರಿ? 0. ಕ್ವಶನ್ಸ್ ಯಾವ ರೀತಿ ಕೇಳ್ತಾರ ಅಂತಂದ್ರ ನಿಮ್ಗೆ ನವೋದಯದೊಳಗ ಅತಿ ಚಿಕ್ಕ ನ್ಯಾಚುರಲ್ ನಂಬರ್ ಅಂತ ಕೇಳ್ತಾರ, ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿ ಕೇಳ್ತಾರ. ಯಾವ್ದ್ರಿ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ? ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ. ಹೌದಾ? ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು? ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು? 0. ಹಾಗಾದ್ರ ಅತಿ ದೊಡ್ಡ ಪೂರ್ಣ ಸಂಖ್ಯೆ ಯಾವ್ದ್ರಿ? ಅಪರಿಮಿತ ಅಂತೇಳಿ ನಾವ್ ಕರಿತೀವಿ. ಓಕೆ, ಇಷ್ಟ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಎಲ್ಲಾರ್ಗು ಅರ್ಥ ಆಗತೈತಿ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮೂರನೇದು ಏನ್ ಬತ್ ಹೇಳ್ರಿ? ಏನೈತ್ರಿ ಮೂರನೇ ಟೈಪ್? ಇಂಟೀಜರ್ಸ್. ಇಂಟೀಜರ್ಸ್ ಅಂತಂದ್ರೆ ಏನ? ಪೂರ್ಣಾಂಕಗಳು ಅಂತೇಳಿ ಕರಿತೀವಿ. ಎಲ್ಲಾ ಪೂರ್ಣ ಸಂಖ್ಯೆಗಳು ಮತ್ತು ಅವುಗಳ ಋಣಾತ್ಮಕ ಸಂಖ್ಯೆಗಳನ್ನು
ಪೂರ್ಣಾಂಕಗಳು ಅಂತೇಳಿ ಕರಿತೀವಿ. ಎಲ್ಲಾ ಸಂಖ್ಯೆಗಳನ್ನು ಮತ್ತು ಅವುಗಳಲ್ಲಿ ಋಣಾತ್ಮಕ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಅಂತಂದ್ರ ಪೂರ್ಣಾಂಕಗಳು ಅಂತೇಳಿ ಕರಿತೀವಿ. ಇಂಟೀಜರ್ಸ್, ಆಲ್ ಹೋಲ್ ನಂಬರ್ಸ್ ಅಂಡ್ ದೇರ್ ನೆಗೆಟಿವ್ ನಂಬರ್ಸ್ ಆರ್ ಕಾಲ್ಡ್ ಏನು ಇಂಟೀಜರ್ಸ್, ಆರ್ ಕಾಲ್ಡ್ ಇಂಟೀಜರ್ಸ್ ಅಂತ ಕರಿತೀವಿ. ಇಲ್ಲಿ ಎಲ್ಲಾ ಪೂರ್ಣ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತಾವ? ಸೊನ್ನೆಯಿಂದ. ಹೌದಾ? ಸೊನ್ನೆಯಿಂದ ಪ್ರಾರಂಭವಾಗಿರ್ತಕ್ಕಂತಹ ಎಲ್ಲಾ ಸಂಖ್ಯೆಗಳನ್ನ ಮತ್ತು ಅವುಗಳ ನೆಗೆಟಿವ್ ನಂಬರ್ಸ್ ಅಂತಂದ್ರ ಮೈನಸ್ ಇರ್ತಕ್ಕಂತಹ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಇಂಟೀಜರ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಉದಾಹರಣೆಗೆ ನೋಡ್ರಿ, ಇಲ್ಲಿ ಇಂಟೀಜರ್ ಅನ್ನ ಯಾವ ಸಂಕೇತದಿಂದ ಸೂಚಿಸ್ತೀವಿ? ಐ ಆರ್ ಜೆಡ್ ಸಂಕೇತದಿಂದ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಗುರುತಿಸ್ತೀವಿ. ಐ ಆರ್ ಜೆಡ್ ಈಕ್ವಲ್ ಟು -5 -4 ಇಲ್ಲಿಂದ ಅದ. ಹೌದಾ? ಇಲ್ಲಿ ಅರ್ಥ ಆಗತ್ತಿರ್ಬೇಕು ನಿಮಗ. ಇಲ್ಲಿ ಸರಳ ರೇಖೆಯನ್ನ ಗುರ್ತಿಸ್ಕೊಂಡು ನಾವ್ ಏನ್ ಮಾಡ್ತಿರ್ತೀವಿ ಅಂತಂದ್ರ ದತ್ತಾಂಶಗಳನ್ನ ನಿರ್ವಹಣೆ ಮಾಡ್ತಿರ್ತೀವಿ. ಅವಾಗ ಏನಾಗ್ತದ ಅಂತಂದ್ರ ನಮಗ 0 ಅನ್ನೋದು ಏನಿರ್ತೈತಿ ಇಲ್ಲಿ ಇರ್ತದ. ಈ ಕಡೆ ಪ್ಲಸ್ ಇದ್ದಿದ್ದು ಬರ್ಕೋತೀವಿ, ಈ ಕಡೆ ಏನ್ ಮಾಡ್ತೀವಿ ನೆಗೆಟಿವ್ ನಂಬರ್ಸ್ ಅನ್ನ ಬರ್ಕೋತೀವಿ. ಹೌದಾ? ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿ +1 ಇರ್ತದ. ಏನೂ ಇಲ್ಲ ಅಂತಂದ್ರು ಹಂಗ 1 ಐತೆ ಅಂತಂದ್ರೆ ಇಲ್ಲಿ ಏನಿರ್ತೈತಿ ಅದ್ರ ಹಿಂದ ಯಾವತ್ತು ಪ್ಲಸ್ ಇರ್ತದ. ಹಾಗಾಗಿ 2, ಆಮೇಲೆ ಇಲ್ಲಿ 3, ಇಲ್ಲಿ 4 ಈ ತರ ಇರ್ತದ. ಆಮೇಲೆ ಇಲ್ಲಿ -1 0 ಬಿಟ್ ಈ ಕಡೆ ಬರುವಂತ ಎಲ್ಲಾ ಸಂಖ್ಯೆಗಳಿಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಮೈನಸ್ ಅಲ್ಲಿ ಇಟ್ಕೋತೀವಿ. ಇಲ್ಲಿ -2, ಇಲ್ಲೇನು -3, ಇಲ್ಲಿ -4 ಹಿಂಗ ಏನಾಗ್ತದ ಅಂತಂದ್ರೆ ಈ ಕಡೆ ಕಂಟಿನ್ಯೂ ಆಗಿರ್ತದ, ಇದು ಈ ಕಡೆ ಕಂಟಿನ್ಯೂ ಆಗಿರ್ತದ. ಯಾಕಂತಂದ್ರೆ ಇವುಗಳಿಗೆ ಕೊನೆ ಇಲ್ಲ. ಮೈನಸ್ ನಾವ್ ಎಲ್ಲಿ ತನಕ ಬೇಕಾದ್ರೂ ಬರಿಬಹುದು. ಆಮೇಲೆ ಪ್ಲಸ್ ಕೂಡ ನಾವ್ ಏನ್ ಮಾಡ್ಬೋದು ಅಂತಂದ್ರ ಸಾಕಷ್ಟು ಸಂಖ್ಯೆಗಳನ್ನ ನಾವು ಬರಿಬಹುದು. ಯಾಕಂದ್ರೆ ಎಣಿಕೆಯ ಎಲ್ಲಾ ಸಂಖ್ಯೆಗಳನ್ನ ನಾವು ನ್ಯಾಚುರಲ್ ನಂಬರ್ ಅಂತ ಕರೆದಿರ್ತೀವಿ. 0 ಅನ್ನ ಸೇರಿಸಿಕೊಂಡಂತಹ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಹೋಲ್ ನಂಬರ್ಸ್ ಅಂತ ಕರೆದಿರ್ತೀವಿ. ಹಾಗಾಗಿ ಈ ಎಲ್ಲಾ ಸಂಖ್ಯೆಗಳಲ್ಲಿ ಋಣಾತ್ಮಕ ಸಂಖ್ಯೆಗಳು ಮತ್ತು ಧನಾತ್ಮಕ ಸಂಖ್ಯೆಗಳಿರ್ತಾವ. ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಇಂಟೀಜರ್ಸ್ ಅಂತ ಕರಿತೀವಿ, ಪೂರ್ಣಾಂಕಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಧನ ಪೂರ್ಣಾಂಕಗಳು ಯಾವ್ರಿ? ಇಲ್ಲಿ ಪ್ಲಸ್ ಇದ್ದಿದ್ದು. ಹೌದಾ? ಧನ ಪೂರ್ಣಾಂಕಗಳು ಯಾವು? ಪ್ಲಸ್ ಇದ್ದಿದ್ದು ಯಾವ್ದ ನೋಡ್ರಿ, ಇಲ್ಲಿ 1 2 3 4 5 6 ... ಯಾಕಂತಂದ್ರೆ ಇವುಗಳಿಗೂ ಕೂಡ ಕೊನೆ ಇಲ್ಲ. ಆಮೇಲೆ ಋಣ ಪೂರ್ಣಾಂಕಗಳು ಅಂತೇಳಿ ಕರಿತೀವಿ. -1 -2 -3 -4 -5 -1 ಲಕ್ಷ ಬರಿಬಹುದು. ಮೈನಸ್ ಸೆಟ್ ಮಾಡ್ಬೋದು. 775 ಬರಿಬಹುದು. ನೀವ್ ಎಷ್ಟ್ ಬೇಕಾದಷ್ಟು ಬರ್ಕೊಂಡ್ರೆ ಏನಾಗ್ತದ ಅಂತಂದ್ರೆ ಇವುಗಳಿಗೂ ಕೂಡ ಏನಿಲ್ಲ, ಕೊನೆ ಇಲ್ಲ. ಹಾಗಾದ್ರೆ ಮುಂದಿನ ಯಾವ್ದ್ರಿ? ರ್ಯಾಷನಲ್ ನಂಬರ್ಸ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಮುಂದಿನ ಯಾವ್ದ್ರಿ? ರ್ಯಾಷನಲ್ ನಂಬರ್ಸ್ ಇನ್ ದಿ ಫಾರ್ಮ್ ಆಫ್ P/Q where P and Q are integers and not equal to 0. ಇವುಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರ ಆರ್ ಕಾಲ್ಡ್ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗುವಂತಹ ಸಂಖ್ಯೆಗಳು. ಮತ್ತೇನಿರ್ತಾವ ಅಂತಂದ್ರೆ ಇವು P/Q ಅಂತಂದ್ರ ಭಿನ್ನರಾಶಿಯ ರೂಪದಲ್ಲಿ ಇರ್ತಕ್ಕಂತಹ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, P/Q ರೂಪದಲ್ಲಿ ಇರುವ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ. P/Q ಈಕ್ವಲ್ ಟು ಏನಾಗಿರ್ತದಂದ್ರ Z ಅಂತಂದ್ರ ಇಂಟೀಜರ್ಸ್. ಓಕೆ, Z ಅಂತಂದ್ರ ಇಂಟೀಜರ್ಸ್. ಇವುಗಳನ್ನ ಏನ್ ಸಮ ಆಗಿರ್ತಾವ? P ಮತ್ತು Q ಏನ್ ಸಮ ಆಗಿರ್ತಾವ ಅಂತಂದ್ರ ಏನ್ ಸಮ ಆಗಿರ್ತಾವ್ರಿ? ಇಂಟೀಜರ್ಗೆ ಸಮ ಆಗಿರ್ತಾವು. ಆದ್ರೆ ಏನಾಗಿರಂಗಿಲ್ಲ ಅಂತಂದ್ರ 0ಕ್ಕೆ ಸಮ ಆಗಿರಂಗಿಲ್ಲ. ಇವುಗಳ ವ್ಯಾಲ್ಯೂ ಏನಾಗಿರಂಗಿಲ್ಲ? 0 ಆಗಿರಂಗಿಲ್ಲ. ಇದು ಯಾವ ಚಿಹ್ನೆ ರೀ? ಇದು ನಾಟ್ ಈಕ್ವಲ್ ಟು ಅಂತ ಹೇಳಿ ಕರಿತೀವಿ. ಇದು ಈಕ್ವಲ್ ಟು ಚಿಹ್ನೆ. ಹೌದಾ? ಇದು ಇಲ್ಲಿ ಮ್ಯಾಲೊಂದ್ ಇದಕ್ಕೆ ಕೆರೆ ಹೇಳಿದ್ರೆ ಏನ್ರಿ? ನಾಟ್ ಈಕ್ವಲ್ ಟು ಚಿಹ್ನೆ ಅಂತಂದ್ರ ಸಮ ಅಲ್ಲ. ಇದು ಸಮ ಚಿಹ್ನೆ, ಇದು ಸಮ ಅಲ್ಲ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರ ಇಲ್ಲಿ ಉದಾಹರಣೆಯನ್ನ ನೋಡ್ರಿ. ಎಕ್ಸಾಂಪಲ್ 1/2 ಆಗಿರ್ಬೋದು, 4/8 ಆಗಿರ್ಬೋದು, 0/5 ಆಗಿರ್ಬೋದು, 15/25 ಆಗಿರ್ಬೋದು. ಇಂಥವುಗಳೆಲ್ಲ ಏನಂತಂದ್ರ P/Q ಅಂತಂದ್ರ ನಾವ್ ಯಾವ್ದ್ ಬೇಕಾದ್ ಕೊಡ್ಬೋದು. A/B ಅಂತಾನು ಕೊಡ್ಬೋದು ಇದಕ್ಕ. ಹಿಂಗಾಗಿ P/Q ನಮಗ್ ಎಕ್ಸಾಂಪಲ್ ಯಾವ್ದ್ ಬೇಕಾದಂತ ತಗೊಂಡಿದೀವಿ ನಾವು. P/Q ರೂಪದಲ್ಲಿ ಅಥವಾ ಭಿನ್ನರಾಶಿ ಅಂತಹ ರೂಪದಲ್ಲಿ ಇರುವಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಪೂರ್ಣಾಂಕಗಳು ಅಂತ ಹೇಳಿ ಕರಿತೀವಿ. ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರ ಮುಂದಿನದಾಗಿ ನೋಡ್ತಾ ಹೋಗೋಣ. ಮುಂದಿನ ಯಾವ್ದು ಹೇಳ್ರಿ?
ಓಕೆ. ಈವನ್ ನಂಬರ್ಸ್ ನಿಮ್ಗೆಲ್ಲರಿಗೂ ಆಲ್ರೆಡಿ ಏನ್ ಗೊತ್ತು ಅಂತಂದ್ರ 3 ಮತ್ತು 4ನೇ ತರಗತಿಯಲ್ಲಿ ನೀವು ಆಲ್ರೆಡಿ ಕಲ್ತಿರ್ತೀರಾ. ಏನಪ್ಪಾ ಅಂತಂದ್ರ ಈವನ್ ನಂಬರ್ಸ್ ಅಂದ್ರೆ ಏನು, ಆಡ್ ನಂಬರ್ಸ್ ಅಂದ್ರೆ ಏನು, ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತ ಹೇಳಿ ಕಲ್ತಿರ್ತೀರಾ. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ಈವನ್ ನಂಬರ್ಸ್ ಅಂತಂದ್ರೆ ಏನ್ ನೋಡುನು, ನಮ್ಮ ನವೋದಯ ಎಕ್ಸಾಮ್ ಅಲ್ಲಿ ಇದು ಯಾವ ರೀತಿ ಇಂಪಾರ್ಟೆಂಟ್ ಆಗಿರುತ್ತೆ, ಈವನ್ ನಂಬರ್ ಆಗಿರ್ಲಿ, ಆಡ್ ನಂಬರ್ ಆಗಿರ್ಲಿ, ಮತ್ತೆ ಪ್ರೈಮ್ ನಂಬರ್ ಆಗಿರ್ಲಿ, ಯಾವ ರೀತಿ ಇಂಪಾರ್ಟೆಂಟ್ ಆಗಿರತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಈವನ್ ನಂಬರ್ಸ್, numbers which are divisible by 2, numbers which are divisible by 2 are called even number. ಏನ್ರಿ, numbers are divisible by 2. ಯಾವುದೇ ನಂಬರ್ ಏನಾಗಿರ್ಲಿ, ಯಾವುದೇ ಆಗಿರ್ಲಿ, ಅದೇನಂತಂದ್ರ ಡಿವಿಸಿಬಲ್ ಎದ್ರಿಂದ ಆಗ್ಬೇಕು ಅಂತಂದ್ರ 2 ಇಂದ ಆಗಿರ್ಬೇಕು. ನೋಡ್ರಿ ಇನ್ನೊಂದ್ ಏನಂತಂದ್ರ ಆರ್ ದ ನಂಬರ್ಸ್ ವಿಚ್ ಹ್ಯಾವಿಂಗ್ 0, 2, 4, 6 and 8 in the unit place are called as even numbers. ಅಂತಂದ್ರ ಇಲ್ಲಿ ಯಾವುದೇ ಸಂಖ್ಯೆಯ ಕೊನೆಯಲ್ಲಿ ಏನಾಗಿರ್ಬೇಕು ಅಂತಂದ್ರ 0 ಬಂದಿರ್ಬೇಕು, 2 ಬಂದಿರ್ಬೇಕು, 4 ಬಂದಿರ್ಬೇಕು, 6 ಬಂದಿರ್ಬೇಕು, ಅಥವಾ ಏನಾಗಿರ್ಬೇಕು 8 ಬಂದಿರ್ಬೇಕು. ಅಂತಂದ್ರ ಯಾವುದೇ ಒಂದು ಸಂಖ್ಯೆಯ ಕೊನೆಯಲ್ಲಿ ಏನಾಗಿತ್ತು ಅಂತಂದ್ರ ಸಮಸಂಖ್ಯೆ ಬಂದಿತ್ತು ಅಂತಂದ್ರ ಇದಕ್ಕ ನಾವ್ ಏನಂತ ಕರಿತೀವಿ ಅಂತಂದ್ರ ಈವನ್ ನಂಬರ್ಸ್ ಅಂತ ಕರಿತೀವಿ. ಅದು ಅಥವಾ ಏನಾಗಿರ್ಬೇಕು, ಇನ್ನೊಂದ್ ಡೆಫಿನಿಷನ್ ಏನು, ಇಲ್ಲಿ 2ರಿಂದ ಸಂಪೂರ್ಣವಾಗಿ ಆ ಸಂಖ್ಯೆ ಭಾಗ ಹೋಗ್ತಿತ್ತು ಅಂತಂದ್ರ ಅದಕ್ಕೂ ನಾವ್ ಏನಂತ ಕರಿತೀವಿ ಅಂತಂದ್ರ ಈವನ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಇದನ್ನ ಏನ್ ಮಾಡ್ರಿ ಅಂತಂದ್ರ ಒಂದು ಬುಕ್ ಅನ್ನ ತಗೊಂಡಿರ್ತೀರಿ, ವಿಡಿಯೋನ ಪಾಸ್ ಮಾಡ್ತಾ ಏನ್ ಮಾಡ್ರಿ ಅಂತಂದ್ರ ನೋಟ್ಸ್ ಮಾಡ್ಕೋತಾ ಹೋಗ್ರಿ. ಇದನ್ನ ನಾವ್ ಇಲ್ಲಿ ನೋಡ್ರಿ, ಯಾವ ಸಂಖ್ಯೆಗಳು 2ರಿಂದ ಭಾಗಿಸಬಹುದಾದ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಈವನ್ ನಂಬರ್ಸ್ ಅಥವಾ ಸಮಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಯಾವ ಸಂಖ್ಯೆಗಳು 0, 0, 2, 4, 6, 8ರಿಂದ ಕೊನೆಗೊಳ್ಳುತ್ತವೆಯೋ, ಈಗ ನೋಡ್ರಿ ಇಲ್ಲಿ ನಾ ಬರೀತೀನು 8, 3, 4, 6 ಇದು ಈವನ್ ನಂಬರ್ ಆಡ್ ನಂಬರ್? ಯಾರು ಹೇಳ್ತೀರಿ? ಈವನ್ ನಂಬರ್ ಆಡ್ ನಂಬರ್ ಹೇಳ್ರಿ ಯಾರು? ಈವನ್ ನಂಬರ್. ಯಾವ ರೀತಿ ಈವನ್ ನಂಬರ್ ಆಗ್ತದೆ ಇದು? ಕೊನೆಗೆ ಸಮಸಂಖ್ಯೇತ. ಹೌದಾ? ಇಲ್ಲಿ ನೋಡ್ರಿ, ಕೊನೆಗೆ ನಾನು ಏನ್ ಹೇಳಿದ್ನಿ, 0, 2, 4, 6 ಮತ್ತು 8 ಬಂದಿರ್ಬೇಕು. ಅವುಗಳು ಏನಾಗ್ತಾವ ಅಂತಂದ್ರ ಈವನ್ ನಂಬರ್ಸ್ ಆಗ್ತಾವು ಅಂತ ಹೇಳಿದ್ ನಾನು. ಹೌದಾ? ಇದೇ ರೀತಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದ್ ಏನಂತಂದ್ರ ಇಲ್ಲಿ 2ರಿಂದ ಸಂಪೂರ್ಣವಾಗಿ ಸಂಖ್ಯೆ ಬಾ ಹೋಗ್ತೈತ್ರಿ. ಯಾಕಂತಂದ್ರ ಇಲ್ಲಿ ಕೊನೆಗೆ ನಮ್ಗೆ ಏನ್ ಬಂದೈತಿ, ಸಮಸಂಖ್ಯೆ ಬಂದೈತಿ. ಸಮಸಂಖ್ಯೆ ಬಂದಿತ್ತು ಅಂತಂದ್ರ ಏನಾಗಿರ್ತೈತಿ ಅಂತಂದ್ರ ಯಾವುದೇ ಒಂದು ಸಮಸಂಖ್ಯೆ ಇತ್ತು ಅಂತಂದ್ರ ಅದ್ ಏನಾಗಿರ್ತೈತ್ರಿ, 2ರಿಂದ ಸಂಪೂರ್ಣವಾಗಿ ಭಾಗೋಗಿರ್ತದ. ಇಲ್ಲಿ ನೋಡ್ರಿ, ನಾನು ಏನ್ ಕೊಟ್ಟಿದ್ದೇನೆ, ಫಾರ್ ಎಕ್ಸಾಂಪಲ್ 2, 4, 6, 8, 10, 12, ಆಮೇಲೆ 100, 200, 210. ಹೌದಾ? ಯಾವುದೇ ಆಗಿರ್ಲಿ ಅದೇನಂತಂದ್ರ ಕೊನೆಗೆ 0 ಬಂದಿರ್ತದ. ಅದು ಏನಾಗ್ತದ ಅಂತಂದ್ರ ಇಲ್ಲಿ ನಮಗ ಭಾಗ ಹೋಗ್ತದ, 2ರಿಂದ ಭಾಗ ಹೋಗ್ತದ. ಮತ್ತೆ ಕೊನೆಗೆ ಏನಾಗಿರ್ತದ 0, 1, 2, 3, 0, 2, 4, 6, 8 ಬಂದಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು, ಈವನ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನದಾವ ಅಂತಂದ್ರ 2ರಿಂದ 200ರವರೆಗೆ ಏನದಾವ ಅಂತಂದ್ರ ಇಲ್ಲಿ ಈವನ್ ನಂಬರ್ಸ್ ಅದಾವ. ನೀವ್ ಏನ್ ಮಾಡ್ರಿ ಅಂತಂದ್ರ ಈವನ್ ನಂಬರ್ಸ್ ಅನ್ನ ಯಾವ ರೀತಿ ಬರಿಬೇಕು, ಈ ಚಾರ್ಟ್ಸ್ ನಾನು ಇಲ್ಲಿ ಯಾವ ರೀತಿ ಹಾಕಿದಿನಲ್ಲ ಅದೇ ರೀತಿ ನೀವೇನ್ ಮಾಡ್ರಿ ಅಂತಂದ್ರ ಹಾಕೊಂಡು ಬರಿತಾ ಹೋಗ್ರಿ. 2, 4, 6, 8, 10 ಬರ್ದಿದ್ದೀನಿ. ಇಲ್ಲಿ ಮತ್ತೆ ಏನ್ ಮಾಡಿದೀನಿ ಅಂತಂದ್ರ ಆಯಾ ಲೈನ್ ಅಲ್ಲಿ 1ರಿಂದ 10ರವರೆಗೂ ಆಯಾ ಲೈನ್ ಅಲ್ಲಿ ಎಷ್ಟು ಈವನ್ ನಂಬರ್ಗಳು 5 ಬರ್ತಾವ. ಓಕೆ, ಅಲ್ಲಿ ಅಷ್ಟಷ್ಟ ಏನ್ ಮಾಡ್ಕೊತ ಹೋಗ್ರಿ ಅಂತಂದ್ರ ಬರ್ಕೊಂತ ಹೋಗಿ 200 ಏನ್ ಮಾಡ್ರಿ ಅಂತಂದ್ರ ಈವನ್ ನಂಬರ್ಸ್ ಅನ್ನ ಬರೀರಿ. ಇಲ್ಲಿ ಕ್ವಶನ್ಸ್ ಯಾವ ರೀತಿ ಅರೈಸ್ ಆಗ್ತದ ಅಂತಂದ್ರ ಇಲ್ಲಿ ಮೊದಲ 5 ಸಮಸಂಖ್ಯೆಗಳ ಮೊತ್ತ ಏನ್ರಿ ಕ್ವಶನ್, ಮೊದಲ 5 ಸಮಸಂಖ್ಯೆಗಳ ಮೊತ್ತ ಅಂತೇಳಿ ಕ್ವಶನ್ ಕೇಳ್ತಾರ್ರಿ ನವೋದಯ ಎಕ್ಸಾಮ್ ಅಲ್ಲಿ. ಏನ್ ಕೇಳ್ತಾರ ಅಂತಂದ್ರ ಮೊದಲ 5 ಸಮಸಂಖ್ಯೆಗಳ ಮೊತ್ತ ಅಂತೇಳಿ ಕೇಳ್ತಾರ. ಸಂಖ್ಯೆಗಳ ಮೊತ್ತ, ಸಮಸಂಖ್ಯೆಗಳ ಮೊತ್ತ ಅಂತೇಳಿ ಕ್ವಶನ್ ಅನ್ನ ಕೇಳಿದಾಗ ನೀವ್ ಏನ್ ಮಾಡ್ಬೇಕು ಹೇಳ್ರಿ? ಏನ್ ಮಾಡ್ಬೇಕ್ರಿ? ಮೊದಲ 5 ಸಮಸಂಖ್ಯೆಗಳ ಮೊತ್ತ. ಮೊದಲ 5 ಸಮಸಂಖ್ಯೆಗಳು ಯಾವ ಬರ್ತಾವ? ಮೊದಲ 5 ಸಮಸಂಖ್ಯೆಗಳು ಯಾವ ಬರ್ತಾವ ಹೇಳ್ರಿ? ಯಾವ ಬರ್ತಾವ? ಹೌದಾ? ಇಷ್ಟ ಬರ್ತಾವ. ಇಲ್ಲಿ ನೋಡ್ರಿ, 2, 4, 6, 8, 10 ಬರ್ತಾವ. ಇವುಗಳನ್ನ ಏನ್ ಮಾಡ್ಬೇಕು? ಮೊತ್ತ ಅಂತ ಕೇಳಿದಾಗ ಏನ್ ಮಾಡ್ಬೇಕ್ರಿ? ಪ್ಲಸ್ ಮಾಡ್ಬೇಕು. ವ್ಯತ್ಯಾಸ ಅಂತ ಕೇಳಿದಾಗ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು.
ಗುಣಲಬ್ಧ ಅಂತ ಕೇಳಿದಾಗ ಏನ್ ಮಾಡ್ಬೇಕ್ರಿ ಗುಣಾಕಾರ ಮಾಡ್ಬೇಕು. ಭಾಗಲಬ್ಧ ಅಂತ ಕೇಳಿದಾಗ ಭಾಗಾಕಾರ ಮಾಡ್ಬೇಕು. ಹಾಗಾಗಿ ನಾವ್ ಏನ್ ಮಾಡೋಣ, ನಮ್ಗೆ ಏನ್ ಕೇಳಿದಾರ ಕ್ವಶನ್ಸ್ ಇಲ್ಲಿ ಮೊತ್ತ ಅಂತ ಕೇಳಿದಾರ. ಮೊತ್ತ ಅಂತ ಕೇಳಿದಾಗ ನೋಡ್ರಿ 2 + 4 ಎಷ್ಟಾಗ್ತದ ರೀ 6. 6 + 6 12 + 8 12 + 8 20 20 + 10 30. ಓಕೆ, ಇದರ ಮೊತ್ತ ಏನಾಗ್ತದ ಅಂತಂದ್ರ 30 ಅನ್ನೋದು ನಮಗ ಆಪ್ಷನ್ ಒಳಗೆ ಕೊಟ್ಟಿರ್ತಾರ. ಅದನ್ನ ಏನ್ ಮಾಡ್ಬೇಕು ನಾವು ಹಾಕ್ಬೇಕು. ನಮಗ್ ಈವನ್ ನಂಬರ್ಸ್ ಯಾಕೆ ಗೊತ್ತಿರ್ಬೇಕು ಅನ್ನೋದು ಗೊತ್ತಾಯ್ತಾ. ಓಕೆ, ಇಲ್ಲಿ ಏನ್ ಕೇಳ್ತಾರ ಅಂತಂದ್ರ ನಮಗ ಈಗ 131ರಿಂದ 150 ಒಳಗಾಗಿ ಎಷ್ಟು ಈವನ್ ನಂಬರ್ಸ್ ಬರ್ತಾವು ಅಂತ ಹೇಳಿ ಕೇಳ್ತಾರ. ಎಷ್ಟು ಸಂಖ್ಯೆಗಳು ಈವನ್ ನಂಬರ್ ಆಗಿರ್ತಾವ, ಎಷ್ಟು ಸಂಖ್ಯೆಗಳು ಸಮಸಂಖ್ಯೆಗಳಾಗಿರ್ತಾವ ಅಂತ ಹೇಳಿ ಕೇಳ್ತಾರ. ಇಲ್ಲಿ ನೋಡ್ಬೇಕು ನಾವು 131ರಿಂದ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತದ. ಇಲ್ಲಿಂದ ಸ್ಟಾರ್ಟ್ ಆಗಿ 150 ಅಂದ್ರೆ ಇಲ್ಲಿ ಕೊನೆಗೊಳ್ತದ. ಹೌದಾ, ಇಲ್ಲಿ ಕೊನೆಗೊಳ್ತದ, ಇಲ್ಲಿಗೆ ಸ್ಟಾರ್ಟ್ ಆಗ್ತದ. ಇಲ್ಲಿ ನಡ್ಬರ್ಕ್ ಇರ್ತಕ್ಕಂತಹ ಸಮಸಂಖ್ಯೆಗಳು ಎಷ್ಟದಾವ್ರಿ, ಎಷ್ಟದಾವ್ ನೋಡ್ರಿ 1 2 3 4 5 6 7 8 9 10. ಓಕೆ, ಎಷ್ಟಾಗ್ತಾವ್ರಿ ಇಲ್ಲಿ ಸಂಖ್ಯೆಗಳು ಕೇಳಿದಾಗ ನಾವ್ ಎಷ್ಟಾಗ್ತಾವ ಅಂತೇಳಿ ಎನಿಸ್ ಬರ್ದಿವ್. ಹೌದಾ, ಇನ್ ಇವುಗಳ ಮೊತ್ತ ಕೇಳ್ರಿ ಅಂದ್ರೆ ಏನ್ ಮಾಡ್ತೀರಿ. ಹೌದಾ, ಇಲ್ಲಿ ಇವುಗಳ ಮೊತ್ತ ಕೇಳ್ರಿ ಅಂತಂದ್ರೆ ಇಲ್ಲಿಂದ ಈ ಲೈನ್ ಎಲ್ಲಾನು ಪ್ಲಸ್ ಮಾಡ್ಬೇಕು, ಇಲ್ಲಿಂದನು ಈ ಲೈನ್ ಎಲ್ಲ ಏನ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕು. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಮುಂದಿಂದಾಗಿ ಯಾವ್ದು ನೋಡ್ರಿ, ಮುಂದಿಂದ ಯಾವ್ದು ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂತಂದ್ರೆ ಇವಾಗ ನೀವ್ ಏನ್ ಕಲ್ತೀರಿ, ಈವನ್ ನಂಬರ್ಸ್ ಅನ್ನ ಕಲ್ತೀರಿ. ಹೌದಾ, ಈವನ್ ನಂಬರ್ಸ್ ಅನ್ನ ಬಿಟ್ಟು ಇನ್ ಉಳ್ಕಿದ ಯಾವ ಸಂಖ್ಯೆಗಳು ಇರ್ತಾವಲ್ಲ ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಆಡ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂದ್ರೆ ಏನು, ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ 2. ಆಗ ಏನಿತ್ತು, ಈವನ್ ನಂಬರ್ ಇದ್ದಾಗ ಡಿವಿಸಿಬಲ್ ಬೈ 2 ಇತ್ತು. ಈಗ ಏನೈತಿ ನೋಡ್ರಿ, ನಾಟ್ ಡಿವಿಸಿಬಲ್ ಬೈ 2 ಆರ್ ಕಾಲ್ಡ್ ಆಡ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಆರ್ ಇನ್ನೊಂದ್ ಏನಂತಂದ್ರ ದ ನಂಬರ್ಸ್ ವಿಚ್ ಹ್ಯಾವಿಂಗ್ 1 3 5 7 and 9 ಇನ್ ದಿ ಯೂನಿಟ್ ಪ್ಲೇಸ್. ಯೂನಿಟ್ ಪ್ಲೇಸ್ ಅಂತಂದ್ರ ಕೊನೆಗೆ ಬಿಡಿ ಸ್ಥಾನದಲ್ಲಿ ಏನಿರ್ಬೇಕು ಅಂತಂದ್ರ ಇಲ್ಲಿ 1 3 5 7 ಮತ್ತು 9 ಇತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು, ಇಲ್ಲಿ ಬೆಸ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ನೋಡಿ, 2ರಿಂದ ಭಾಗಿಸದ, ಸಂಪೂರ್ಣವಾಗಿ ನೀವು ವಾಕ್ಯವನ್ನ ನೋಡ್ರಿ, 2ರಿಂದ ಭಾಗ ಹೋಗಲಾರದ ಅನ್ಬೋದು ಅಥವಾ ಭಾಗಿಸದ ಸಂಖ್ಯೆಗಳನ್ನ ಬೆಸ ಸಂಖ್ಯೆಗಳು ಅಂತೇಳಿ ನಾವು ಕರಿತೀವಿ. ಇನ್ನೊಂದು ಡೆಫಿನಿಷನ್ ಏನಪ್ಪಾ ಅಂತಂದ್ರ ಯಾವ ಸಂಖ್ಯೆಗಳ ಕೊನೆಯಲ್ಲಿ 1 3 5 7 ಮತ್ತು 9ರಿಂದ ಯಾವ ಸಂಖ್ಯೆ ಕೊನೆಗೊಂಡಿರುತ್ತದೆಯೋ ಆ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಅಂತಂದ್ರ ಬೆಸ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ಎಕ್ಸಾಂಪಲ್ ನೋಡ್ರಿ, 1 3 5 7 9 11 and 13. ಓಕೆ, ಇಲ್ಲಿ ಒಂದ್ ಸಂಖ್ಯೆನ ಬರಿತೀನಿ, ಇದು ಆಡ್ ನಂಬರ್ ಅಥವಾ ಈವನ್ ನಂಬರ್ ಅಂತ ಹೇಳಿ ಹೇಳ್ಬೇಕು ನನಗ್. ಇದು ಆಡ್ ನಂಬರ್ ಏನ್ ಈವನ್ ನಂಬರ್ ಹೇಳ್ರಿ. ಈವನ್ ನಂಬರ್ ಐತಿ. ಹೌದು, ಈವನ್ ನಂಬರ್ ಐತಿ. ಯಾಕೆ ಈವನ್ ನಂಬರ್ ಆಗ್ತೈತಿ, ಇದು ಕೊನೆಗೆ ಸಮಸಂಖ್ಯೆ ಐತಿ. ಇಲ್ಲಿ 8 ಅನ್ನೋದು ಯೂನಿಟ್ ಪ್ಲೇಸ್ ಅಲ್ಲಿ ಇರ್ತಕ್ಕಂತಹ 8 ಅನ್ನೋದು ಏನೈತಿ ಅಂತಂದ್ರ ಸಮಸಂಖ್ಯೆ ಆಗಿರೋದ್ರಿಂದ ಇದಕ್ಕೆ ಏನಂತ ಕರಿತೀವಿ ಅಂದ್ರ ನಾವು, ಇದು ಈವನ್ ನಂಬರ್ ಅದ. ಓಕೆ, ಇನ್ನ ಇದೊಂದ್ ಪ್ಲೇಸ್ ಇಲ್ಲೊಂದ್ ನೋಡ್ರಿ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಇನ್ನೊಂದು ಸಂಖ್ಯೆನ ಬರಿತೀನಿ, ಇದು ಯಾವ ನಂಬರ್ ಆಗ್ತದ ಅಂತ ಹೇಳಿ ನೀವು ಹೇಳ್ಬೇಕು. ಇದು ಯಾವ ಸಂಖ್ಯೆ ಆಗ್ತದ ಹೇಳ್ರಿ, ಈವನ್ ನಂಬರ್ ಆಗ್ತದನ ಆಡ್ ನಂಬರ್ ಆಗ್ತದನೋ. ಓಕೆ, ಈವನ್ ನಂಬರ್ ಆಗ್ತದನೋ ಆಡ್ ನಂಬರ್ ಆಗ್ತದನೋ. ಯಾಕೆ ಆಡ್ ನಂಬರ್ ಆಗ್ತದ ಇದು, ಯಾರಾದ್ರೂ ಒಬ್ರು ಹೇಳ್ರಿ, ಒಬ್ರು ಯಾರಾದ್ರೂ ಹೇಳ್ರಿ. ಏನೈತಿ, ಕೊನೆಗೆ ಏನದ ಅಂತಂದ್ರೆ ಇಲ್ಲಿ ಬೆಸ ಸಂಖ್ಯೆ ಅದ. ಹಾಗಾಗಿ ಏನಾಗ್ತದ ಅಂತಂದ್ರ ನಮ್ಗೆ ಕೊನೆಗೆ ಯಾವ ಸಂಖ್ಯೆ ಐತಿ, ಇಲ್ಲಿ ಬೆಸ ಸಂಖ್ಯೆ ಆಗಿರೋದ್ರಿಂದ ಏನಾಗ್ತದ ಅಂತಂದ್ರೆ ಇದು ಒಂದು ಆಡ್ ನಂಬರ್ಗೆ ಉದಾಹರಣೆ ಆಗಿರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನಾಗಿದೆ ಅಂತಂದ್ರ ಆಡ್ ನಂಬರ್ ಅನ್ನ ಕೊಟ್ಟಿದ್ದೀನಿ ನಾನು. ಆಡ್ ನಂಬರ್ ಏನ್ ಮಾಡ್ರಿ ಅಂತಂದ್ರ ನೀವು 1 3 5 7 9 ಆಗ್ಬೇಕಾಗಿತ್ತು. ಇಲ್ಲಿ ನೋಡ್ರಿ, ನೀವು ಏನ್ ಮಾಡ್ರಿ ಅಂತಂದ್ರ ಇದನ್ನ ಬರಿತಾ ಹೋಗ್ರಿ, ನೋಟ್ಸ್ ಮಾಡ್ಕೊಡ್ರಿ, ವಿಡಿಯೋನ ಪಾಸ್ ಮಾಡ್ರಿ. ಆಡ್ ನಂಬರ್ ಅನ್ನ ಬರೆಯೋದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾಕಂತಂದ್ರೆ ಇಲ್ಲಿ ನಮ್ಗೆ ಏನಾಗ್ತದ, ಒಂದ್ ಈವನ್ ನಂಬರ್ ಇದ್ದಿರ್ತಕ್ಕಂತಹ ಸಂಖ್ಯೆಗಳನ್ನ ಬಿಟ್ಟು ಉಳ್ಕಿದ್ದು ಎಲ್ಲ ಏನಾಗಿರ್ತಾವ ಅಂತಂದ್ರ ಆಡ್ ನಂಬರ್ಸ್ ಆಗಿರ್ತಾವ. ಈಗ ಫಾರ್ ಎಕ್ಸಾಂಪಲ್ 1ರಿಂದ ನೋಡ್ರಿ, 1
ಇವನ್ ನಂಬರ್ ಆಗ್ತದ, ಬಿಟ್ಟು 3 ಬರಿಬೇಕು, 4 ಬಿಟ್ಟು 5 ಬರಿಬೇಕು, 6 ಬಿಟ್ಟು 7 ಬರಿಬೇಕು, 8 ಬಿಟ್ಟು 9 ಬರಿಬೇಕು. ಇವ ಏನಂತಂದ್ರ ಇಲ್ಲಿ ನಮಗ ಆಡ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಏನಂತಂದ್ರ ಇದೇ ರೀತಿ ಏನ್ ಮಾಡ್ತಾ ಹೋಗ್ರಿ, ನೀವು ಬರಿತಾ ಹೋಗ್ರಿ, ನೋಟ್ಸ್ ಮಾಡ್ತಾ ಹೋಗ್ರಿ. ಇಲ್ಲಿ ಎಷ್ಟರವರೆಗೂ ಐತಿ ಅಂತಂದ್ರ ಆಡ್ ನಂಬರ್ 200 ವರ್ಗು ಐತಿ, 199 ವರ್ಗು ಅದ. ಇದನ್ನೇನ್ ಮಾಡ್ರಿ ನೀವು ಬರಿತಾ ಹೋಗ್ರಿ. ನೆಕ್ಸ್ಟ್ ಯಾವ್ದು ಹೇಳ್ರಿ, ನೆಕ್ಸ್ಟ್ ಯಾವ್ದೈತ್ರಿ, ಪ್ರೈಮ್ ನಂಬರ್ಸ್ ಅಂತ ಇದೆ. ಪ್ರೈಮ್ ನಂಬರ್ಸ್, ಹಾಗಾದ್ರೆ ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ರಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 1 and itself. The numbers which are divisible by 1 and itself. ಹೌದಾ? ಓಕೆ, ಏನಂತಂದ್ರೆ ಇದಕ್ಕ ಕಾಲ್ಡ್ ಆಸ್ ಅ ಪ್ರೈಮ್ ನಂಬರ್ ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರ, ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರ ಒಂದರಿಂದ ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗಿರ್ಬೇಕು. ಇಲ್ಲಿ ನಿಮಗ್ ಅರ್ಥ ಆಯ್ತು ಅಂತ ಅನ್ಕೋತಾ ಇದ್ದೀನಿ. 1ರಿಂದ ಭಾಗ ಹೋಗಿರ್ಬೇಕು, ಬಿಟ್ರ ಅದ್ ಯಾವ ಸಂಖ್ಯೆ ಇರ್ತೈತಲ್ಲ ಅದೇ ಸಂಖ್ಯೆಯಿಂದ ಭಾಗ ಹೋಗಿರ್ಬೇಕು. ಅಂತಹ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಇನ್ನೊಂದು ಇದಕ್ಕೆ ಡೆಫಿನಿಷನ್ ಏನಪ್ಪಾ ಅಂತಂದ್ರ ಕೇವಲ ಏನು, 2 ಅಪವರ್ತನಗಳನ್ನ ಹೊಂದಿರ್ಬೇಕು. ಕೇವಲ 2 ಅಪವರ್ತನಗಳನ್ನ ಹೊಂದಿರುವ ಸಂಖ್ಯೆಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, 3 ಅನ್ನೋದು ಏನಂತಂದ್ರ ಒಂದು ಅವಿಭಾಜ್ಯ ಸಂಖ್ಯೆ. ಈ ಅವಿಭಾಜ್ಯ ಸಂಖ್ಯೆಗೆ ಇದು ಎಲ್ಲೆಲ್ಲಿ ಯಾವ್ಯಾವ ಮಗ್ಗಿಯಿಂದ ಭಾಗ ಹೋಗ್ತದ ಹೇಳ್ರಿ ನೋಡೋಣ. 1ರಿಂದ ಭಾಗ ಹೋಗ್ತದ, 1ರಿಂದ ಭಾಗ ಹೋಗ್ತದ. ನೆಕ್ಸ್ಟ್ ಏನ ಭಾಗ ಹೋಗ್ತದ ರೀ, 3ರಿಂದ ಭಾಗ ಹೋಗ್ತದ. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿ ಕರಿತೀವಿ. ತನ್ನಿಂದ ತಾನು ಭಾಗ ಹೋಗಿರ್ಬೇಕು, ಬಿಟ್ರ ಅದು 1ರಿಂದ ಭಾಗ ಹೋಗಿರ್ಬೇಕು. ಅಂತಹ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಇಲ್ಲಿ ಪ್ರೈಮ್ ನಂಬರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಇನ್ನೊಂದು ಡೆಫಿನಿಷನ್ ನೋಡ್ರಿ, ಕೇವಲ 2 ಅಪವರ್ತನಗಳನ್ನ, ಇದು 1 ಅಪವರ್ತನ, ಇದು 2 ಅಪವರ್ತನ, ಕೇವಲ 2 ಅಪವರ್ತನಗಳನ್ನ ಮಾತ್ರ ಹೊಂದಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನಂತಂದ್ರ ಈಗ 5 ಏನಾಗ್ತದ ನೋಡ್ರಿ, ಇದು ಯಾವ ಮಗ್ಗಿಲೆ ಬಾ ಹೋಗ್ತದ, 1ರಿಂದ ಬಾ ಹೋಗ್ತದ. ಆಮೇಲೆ ಮತ್ ಯಾವ್ದ್ರಿಂದ ಬಾ ಹೋಗ್ತದ, 5ರಿಂದ ಬಾ ಹೋಗ್ತದ. ಈ 5 ಅನ್ನೋದು 5ರಿಂದ ಬಾ ಹೋಗ್ತದ, ಬಿಟ್ರ 1ರಿಂದ ಬಾ ಹೋಗ್ತದ. ಇಲ್ಲಿ ಎಲ್ಲಾರ 2ರಿಂದ ಅದು ಬಾ ಹೋಗ್ತದ, ಇಲ್ಲ. ಹೌದು, 3ರಿಂದ ಬಾ ಹೋಗ್ತದ, ಇಲ್ಲ. 4ರಿಂದ ಬಾ ಹೋಗ್ತದ, ಇಲ್ಲ. ಸಂಪೂರ್ಣವಾಗಿ ಭಾಗ ಹೋಗುವಂತಹ ಸಂಖ್ಯೆಗಳಿಗೆ ಕೇವಲ 2 ಅಪವರ್ತನಗಳು ಇದ್ದು ಅಂತಂದ್ರ ಏನಂತಂದ್ರ ಅದು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, 2, 3, 5, 7, 11, 13, 17, 19 ಇವುಗಳಿಗೆ ಏನಂತಂದ್ರ ಇವುಗಳಿಗೆ ನಾವ್ ಏನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಅಪ್ ಟು ಎಲ್ಲಿ ಮಠ ಇದೆ ಅಂತಂದ್ರ ಇದು ಪ್ರೈಮ್ ನಂಬರ್ಸ್ 1 to 200 ತನನು ಇದೆ. ನೀವ್ ಏನ್ ಮಾಡ್ಬೇಕು ಅಂತಂದ್ರ ಇದನ್ನ ಸರಿಯಾಗಿ ನೋಟ್ಸ್ ಮಾಡ್ಕೊಂಡು ಸರಿಯಾಗಿ ಇದನ್ನ ಏನ್ ಮಾಡ್ಬೇಕು, ನಿಮ್ಗೆ ಯಾವತ್ತು ಇದು ಬಾಯಾಟ ಇರ್ಬೇಕು. ಯಾಕಂತಂದ್ರ ನಿಮಗ್ ಕೇಳ್ತಿರ್ತಕ್ಕಂತಹ ಪ್ರಶ್ನೆ ಏನಾಗಿರ್ತದ ಅಂತಂದ್ರೆ ಇಲ್ಲಿ 1 ಅಂಕಿಯ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾರ, ಅಥವಾ ಇಲ್ಲಿ 50ರಿಂದ 60ರವರೆಗೂ ಎಷ್ಟು ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಬರ್ತಾವ ಅಂತ ಹೇಳಿ ಕೇಳ್ತಾರ. ಎಷ್ಟು ಸಂಖ್ಯೆಗಳು ಬರ್ತಾವ್ರಿ, ಯಾವ್ಯಾವು, ಹೌದಾ, ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕೇಳ್ತಾವ. ಅಥವಾ ನಿಮಗೆ ಏನ್ ಕೊಡ್ತಾರ ಅಂತಂದ್ರ ಈ ಕೆಳಗಿನವುಗಳಲ್ಲಿ ನಾನು ಕ್ವಶನ್ಸ್ ಡಿಸ್ಕಷನ್ ಮಾಡ್ತಾ, ಈ ಚಾಪ್ಟರ್ ಮುಗಿದ್ಮೇಲೆ ಏನ್ ಮಾಡ್ತೀನಿ ಅಂತಂದ್ರ ಕ್ವಶನ್ಸ್ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಈ ಚಾಪ್ಟರ್ ಮೇಲೆ ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗಿರ್ತಾವ, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದ್ದು ಅನ್ನೋದನ್ನ ಏನ್ ಮಾಡ್ತೀನಿ ಅಂತಂದ್ರ ನಾನು ತಿಳಿಸ್ತಾ ಹೋಗ್ತೀನಿ. ಈಗ ನೋಡ್ರಿ, ಜಸ್ಟ್ ಏನ್ ಮಾಡ್ರಿ ಅಂತಂದ್ರ ಇದನ್ನ ನೀವು ತಿಳಿತಾ ಹೋಗ್ರಿ, ಯಾವ ರೀತಿ ಕ್ವಶನ್ಸ್ ಬರ್ತಾವ, ಯಾವ ನಂಬರ್ಸ್ ಆಗ್ಯಾವ ಅಂತ ಹೇಳಿ ತಿಳಿತಾ ಹೋಗ್ರಿ. ಇಲ್ಲಿ ನೋಡ್ರಿ, 1 ಅಂಕಿಯ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರ ಯಾವ್ರಿ, ಇಲ್ಲಿ 1 ಅಂಕಿಯ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರ 2, 3, 5, 7 ಅನ್ನೋದ್ ಏನಂತಂದ್ರ ಇಲ್ಲಿ 1 ಅಂಕಿಯ ಅವಿಭಾಜ್ಯ ಸಂಖ್ಯೆಗಳಾಗ್ತಾವ. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮ್ಗೆ ಏನಂತಂದ್ರ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ, ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ. ಇನ್ನೊಂದು ನಿಮ್ಗೆ ಏನ್ ಅರ್ಥ ಆಗ್ಬೇಕು ಅಂತಂದ್ರ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿರ್ತಕ್ಕಂತಹ ಅಪ್ ಟು ಎಲ್ಲಿವರೆಗೂ ಬರ್ದಿದೀವಿ ಅಂತಂದ್ರ 200 ವರ್ಗು ನಾವು ಅವಿಭಾಜ್ಯ ಸಂಖ್ಯೆಗಳನ್ನ ಬರ್ದಿದೀವಿ. ಹೌದಾ, 200 ಅಲ್ಲಿ ಯಾವ್ದಾದ್ರೂ ಸಮಸಂಖ್ಯೆ ಐತಿ? ಇಲ್ಲಿ ನೋಡ್ರಿ, ಐತಿ. ಇಲ್ಲಿ ಇಲ್ಲಿಂದ ಯಾವ ಲೈನ್ ಅಲ್ಲಿ ಬೇಕಾದ್ರೂ ನೋಡ್ರಿ, ಯಾವ್ದಾದ್ರು ಸಮಸಂಖ್ಯೆ ಐತಿ ಇಲ್ಲಿ? ಇಲ್ಲ. ಎಲ್ಲಾನು ಕೂಡ ಏನದಾವ ಅಂತಂದ್ರೆ ಇಲ್ಲಿ ಬೆಸ ಸಂಖ್ಯೆಗಳದಾವ. ಆದ್ರ 2 ಮಾತ್ರ ಒಂದನ್ನ ಬಿಟ್ಟು ಉಳ್ಕಿದ್ದು ಎಲ್ಲ ಏನಂತಂದ್ರೆ ಇಲ್ಲಿ ಬೆಸ ಸಂಖ್ಯೆಗಳದಾವ. ಅದಕ್ಕಾಗಿ ನಿಮ್ಗೆ ಏನ್ ಕೇಳ್ಬಹುದು, ಫಾರ್ ಎಕ್ಸಾಂಪಲ್ ಏನ್ ಕೇಳ್ಬಹುದು ಅಂತಂದ್ರೆ ಕ್ವಶನ್ಸ್,
ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳ್ಬೋದು. ಯಾವ್ದಾಗಿರ್ತದ ರೀ? ಆಪ್ಷನ್ ಕೊಟ್ಟಿರ್ತಾರ. ಇಲ್ಲಿ ಯಾವ್ದು? 2. ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಯಾವ್ದು? ಓಕೆ, ಹಾಗಾದ್ರ ಈಗ ನಮಗೇನ್ ಕ್ವಶನ್, ಇನ್ನೊಂದ್ ಕ್ವಶನ್ ಏನಂತಂದ್ರ 2ರಿಂದ ಈಗ 1ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರ್ತಾವ? 1ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರುತ್ತವೆ? ಎಷ್ಟದಾವ್ರಿ? ನಾಗರಾಜ್ ಸ್ಟ್ಯಾಂಡ್ ಅಪ್. ಎಷ್ಟದಾವ? 25. ಹಾಗಾದ್ರೆ ನೀವು ಈಗ ಇಲ್ಲಿವರೆಗೂ ಏನ್ ಹೇಳಿದ್ರಿ ಅಂತಂದ್ರ 25 ಅಂತಂದ್ರ 1ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಸಂಖ್ಯೆಗಳದಾವ ಅಂತೇಳಿ ನಾನು ಹೇಳಿದಾಗ ನೀವ್ ಏನ್ ಹೇಳಿದ್ರಿ? 25 ಅಂತ ಹೇಳಿ ಹೇಳ್ತೀರಿ. ಹೌದಾ? 25 ಅಂತ ಹೇಳಿದಾಗ ಇಲ್ಲಿ ನಾವು ಯಾವ ರೀತಿ ಇವುಗಳನ್ನ ನೆನ್ಪಿಟ್ಕೋಬೇಕು? ಈಗ ನೀವ್ ಏನ್ ಮಾಡ್ತೀರಿ? ಅವಿಭಾಜ್ಯ ಸಂಖ್ಯೆಗಳನ್ನ ತೆಗೆದು ಆಮೇಲೆ ಏನ್ ಮಾಡ್ತೀರಿ ಅಂತಂದ್ರೆ ನೀವು ಅವು ಎಷ್ಟದಾವ್ ಎನಿಸ್ತೀರಿ. ಎನ್ಸೋಕ್ಕಿಂತನೂ ಏನ್ ಮಾಡ್ಬೇಕು ಅಂತಂದ್ರ ನಾವಿಲ್ಲಿ ಒಂದು ಕೋಡ್ ಅನ್ನ ನೆನ್ಪಿಟ್ಕೊಳ್ಳೋಣ. ಈ ಲೈನ್ ಅಲ್ಲಿ 1ರಿಂದ 10 ತನ ಎಷ್ಟದಾವ್ರಿ? 4 ಅದಾವ್. ಹೌದು. ಇಲ್ಲಿ 11ರಿಂದ 19 ತನ ಎಷ್ಟದಾವ್ರಿ? 4 ಅದಾವ್. ಇಲ್ಲಿ ಎಷ್ಟದಾವು? 2 ಅದಾವ್. ಇಲ್ಲಿ 2 ಅದಾವ್. ಇಲ್ಲಿ 3 ಅದಾವ್. ಇಲ್ಲಿ 2 ಅದಾವ್. ಇಲ್ಲಿ 2 ಅದಾವ್. ಇಲ್ಲಿ 3 ಅದಾವ್. ಇಲ್ಲಿ 2. ಇಲ್ಲಿ 1. ಇಲ್ಲಿ ನೋಡ್ರಿ, ಈ ತರ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರ ಕೋಡ್ ಅನ್ನ ಮಾಡಿಟ್ಕೊಂಡಾಗ 4 4 2 2 3 2 2 3 2 1. ಹೌದಾ? ಈ ತರ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರ ಇವುಗಳನ್ನ ಪ್ಲಸ್ ಮಾಡ್ಕೊಳ್ಳೋದಕ್ ನಮಗೆ ಈಜಿ ಆಗ್ತೈತಿ. ಎನ್ಸ್ಕೋತ್ಕೊಂಡ್ರಕ್ಕಿಂತ ಏನಾಗ್ತೈತ್ರಿ? ಇವುಗಳನ್ನ ಬೇಗ ಬೇಗ ನಾವ್ ಏನ್ ಮಾಡ್ಕೋಬಹುದು? ಪ್ಲಸ್ ಮಾಡ್ಕೊಂಡ್ರ ಎಷ್ಟ್ ಬರ್ತೈತ ನೋಡ್ರಿ? ಇದು 25 ಸಂಖ್ಯೆಗಳು ಏನದಾವ ಅಂತಂದ್ರ ನಮಗ 1ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟದಾವು? 25 ಅದಾವು. ಇವುಗಳನ್ನ ಏನ್ ಮಾಡ್ತಾ ಹೋಗ್ರಿ ಅಂತಂದ್ರ ನೀವು ನೋಟ್ಸ್ ಮಾಡ್ತಾ ಹೋಗ್ರಿ. ಇವುಗಳನ್ನ ವಿಡಿಯೋನ ಏನ್ ಮಾಡ್ಕೋರಿ? ಪಾಸ್ ಮಾಡ್ಕೊಂಡು ನೀವೇನ್ ಮಾಡ್ರಿ ಅಂತಂದ್ರ ಇದನ್ನ ನೋಟ್ಸ್ ರೆಡಿ ಮಾಡ್ಕೊಂಡು ನೀವ್ ಏನ್ ಮಾಡ್ರಿ? ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದು? ನೆಕ್ಸ್ಟ್ ನಂಬರ್ ಯಾವ್ದು? ಸಂಖ್ಯೆಗಳಲ್ಲಿ ಇನ್ನೊಂದು ವಿಧ ಯಾವ್ದು ಅಂತಂದ್ರ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಕಾಂಪೋಸಿಟ್ ನಂಬರ್ಸ್ ಅಂತಂದ್ರೆ ಏನ್ರಿ? ಭಾಜ್ಯ ಸಂಖ್ಯೆಗಳು. ಭಾಜ್ಯ ಸಂಖ್ಯೆಗಳು. ಇಲ್ಲಿವರೆಗೂ ಏನ್ ನೋಡಿದ್ವಿ ನಾವು? ಅವಿಭಾಜ್ಯ ಸಂಖ್ಯೆಗಳನ್ನ ನೋಡಿದ್ವಿ. ಇವಾಗ ಏನ್ ನೋಡೋಣ? ಭಾಜ್ಯ ಸಂಖ್ಯೆಗಳು. ಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಏನ್ ನೋಡ್ರಿ? ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ಮೋರ್ ದೆನ್ 2 ನಂಬರ್ಸ್. ಏನಂತಂದ್ರ ದ ನಂಬರ್ಸ್ ಡಿವಿಸಿಬಲ್ ಬೈ ಮೋರ್ ದೆನ್ 2 ನಂಬರ್ಸ್. ಇಲ್ಲೇನ ಅವಿಭಾಜ್ಯ ಸಂಖ್ಯೆಗಳಂತಂದ್ರ ಕೇವಲ 2 ಅಪವರ್ತನಗಳನ್ನ ಕೂಡಿರ್ತಿತ್ತು. ಅದೇ ಸಂಖ್ಯೆಯಿಂದ ಹೋಗ್ತಿತ್ತು, ಬಿಟ್ರ 1ರಿಂದ ಹೋಗ್ತಿತ್ತು. ಅಂತಹ ಸಂಖ್ಯೆಗಳಿಗೆ ನಾವೇನಂತ ಕರೆದಿದ್ವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರೆದಿದ್ವಿ. ಹಾಗಾದ್ರೆ ಇಲ್ಲಿ ಭಾಜ್ಯ ಸಂಖ್ಯೆಗಳಂತಂದ್ರೆ ಏನ್ರಿ? 2 ಅಥವಾ 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗಿಸಬಹುದಾದ ಸಂಖ್ಯೆಗಳನ್ನ ಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿ ಅಂತಂದ್ರ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಇದ್ದುಲ್ಲ ಆಗಲೇ ನಾನು ತೋರಿಸಿದೆ ಚಾರ್ಟ್ ಮೂಲಕ. ಆ ಅವಿಭಾಜ್ಯ ಸಂಖ್ಯೆಗಳನ್ನ ಹೊರತುಪಡಿಸಿ ಉಳಿದವುಗಳೆಲ್ಲವೂ ಏನಂತಂದ್ರ ಇಲ್ಲಿ ಭಾಜ್ಯ ಸಂಖ್ಯೆಗಳಾಗ್ತಾವ. ಅಂತಂದ್ರ ಇವು ಬೇರೆ ಬೇರೆ ಸಂಖ್ಯೆಗಳಿಂದ ಏನಾಗ್ತಾವ್ರಿ? ನಮಗ ಭಾಗ ಹೋಗ್ತಾವ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ನಾವು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ? 8 ಅನ್ನೋದನ್ನ ತಗೋತೀನಿ. ಇಲ್ಲಿ ನೋಡ್ರಿ, 8 ಅನ್ನೋದು ಯಾವ್ಯಾವ ಮಗ್ಗಿಲೆ ಭಾಗ ಹೋಗ್ತದೆ ಹೇಳ್ರಿ? 1ರ ಮಗ್ಗಿಲೆ ಹೋಗ್ತದ. 4ರ ಮಗ್ಗಿಲೆ ಹೋಗ್ತದ. 8ರ ಮಗ್ಗಿಲೆನೂ ಕೂಡ ಬಾ ಹೋಗ್ತದ. ಹೌದಾ? 8 ಅನ್ನೋದು 1ರ ಮಗ್ಗಿ ಒಳಗೂ ಬಾ ಹೋಗ್ತದ, 2ರ ಮಗ್ಗಿ ಒಳಗೂ ಹೋಗ್ತದ, ಆಮೇಲೆ 4ರ ಮಗ್ಗಿ ಒಳಗೂ ಹೋಗ್ತದ, ಆಮೇಲೆ 8ರ ಮಗ್ಗಿಯಲ್ಲಿನೂ ಕೂಡ ಹೋಗ್ತದ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? ಕೇವಲ 2ರೇನೋ ಹೋಗಿತ್ತು. ಫಾರ್ ಎಕ್ಸಾಂಪಲ್ 5 ತಗೊಂಡಿದ್ ನಾನ. 5 ಏನಾಕಿತ್ತು? 1ರಿಂದ ಹೋಗಿತ್ತು, ಬಿಟ್ರ 5ರಿಂದ ಹೋಗಿತ್ತು. ಒಂದು ಸಂಖ್ಯೆ 1ರಿಂದ ಅಥವಾ ತನ್ನಿಂದ ತಾನೇ ಹೋದ್ರೆ ಏನಂತಂದ್ರ ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಇದೇನು? ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ. ಈ ಕಡೆದೇನಿದೆ? 8 ಅನ್ನೋದು ಭಾಜ್ಯ ಸಂಖ್ಯೆ. ಭಾಜ್ಯ ಸಂಖ್ಯೆಗೆ ಮತ್ತು ಅವಿಭಾಜ್ಯ ಸಂಖ್ಯೆಗೆ ಡಿಫ್ರೆನ್ಸ್ ಗೊತ್ತಾಯ್ತಾ? ಓಕೆ, ಇಲ್ಲಿ ನೋಡ್ರಿ, ಭಾಜ್ಯ ಸಂಖ್ಯೆ ಅಂದ್ರೇನು? 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರ್ಬೇಕು. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು?
ಕೇವಲ 2 ಅಪವರ್ತನಗಳನ್ನ ಹೊಂದಿರಬೇಕು. ಇಲ್ಲಿ ಏನಂತಂದ್ರ ಇವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಇಲ್ಲಿ ಈಸಿಯಾಗಿ ನಾವು ನೆನಪಿಟ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಅವಿಭಾಜ್ಯ ಸಂಖ್ಯೆಗಳನ್ನ ಬಾಯಾಟ ಹಾಕಿ ನೀವು ನೆನಪಿಟ್ಕೊಂಡ್ಬಿಟ್ರ ಇನ್ನು ಉಳಿದವುಗಳು ಎಲ್ಲಾನು ಅವಿಭಾಜ್ಯ ಸಂಖ್ಯೆಗಳು ನಿಮ್ ತಲೆಯಾಗಿದ್ದು ಅಂತಂದ್ರ ಉಳಿದಿದ್ದು ಎಲ್ಲಾನು ಏನಂತಂದ್ರೆ ಇಲ್ಲಿ ನಮಗ್ ಭಾಜ್ಯ ಸಂಖ್ಯೆಗಳಾಗ್ತಾವ. ನಾನು ಏನ್ ಮಾಡಿದೀನಿ ಅಂತಂದ್ರೆ ಇಲ್ಲಿ ಭಾಜ್ಯ ಸಂಖ್ಯೆಗಳು ಅಪ್ ಟು 200 ವರ್ಗು ನಾನು ಏನ್ ಮಾಡಿದೀನಿ, ಇಲ್ಲಿ ಚಾರ್ಟ್ಸ್ ಅನ್ನ ಕೊಟ್ಟಿದೀನಿ. ಏನ್ ಮಾಡ್ರಿ, ವಿಡಿಯೋನ ಪಾಸ್ ಮಾಡ್ಕೊಂಡು ಏನ್ ಮಾಡ್ರಿ ಅಂತಂದ್ರ ಈ ಒಂದು ನೋಟ್ಸ್ ಅನ್ನ ನೀವೇನ್ ಮಾಡ್ಕೊಳ್ರಿ, ಬರಿತಾ ಹೋಗ್ರಿ. ಪ್ರೈಮ್ ನಂಬರ್ಸ್ ಅಪ್ ಟು ಏನದಾವ ಅಂತಂದ್ರೆ ಇಲ್ಲಿ ಭಾಜ್ಯ ಸಂಖ್ಯೆಗಳದಾವ. ಇಲ್ಲಿ ಏನಾಗ್ಬೇಕಿದು ಕಾಂಪೋಸಿಟ್ ನಂಬರ್ ಆಗ್ಬೇಕು. ಕಾಂಪೋಸಿಟ್ ನಂಬರ್ ಎಲ್ಲಿಂದ ಅದಾವ ಅಂತಂದ್ರ 4 to 200 ವರ್ಗು ಏನದಾವ ಅಂತಂದ್ರೆ ಇಲ್ಲಿ ಕಾಂಪೋಸಿಟ್ ನಂಬರ್ಸ್ ಅದಾವ. ಇದನ್ನ ನೋಟ್ ಮಾಡ್ಕೊತಾ ಹೋಗ್ರಿ. ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿಮಗ ಈ ಒಂದು ಚಾಪ್ಟರ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತಾವ, ಆಮೇಲೆ ಮತ್ತೆ ಪ್ಲೇಸ್ ವ್ಯಾಲ್ಯೂ ಮತ್ತೆ ಫೇಸ್ ವ್ಯಾಲ್ಯೂ ಅನ್ನ ಯಾವ ರೀತಿ ನಾವು ನೋಡ್ಬೇಕು, ಅದರಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತಾವ, ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ನೋಟ್ ಏನು ಅನ್ನೋದನ್ನ ನಾನು ಏನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇನ್ನೊಂದೇನಪ್ಪಾ ಅಂತಂದ್ರ ನಮ್ಮ ಒಂದು ಪರಿಶ್ರಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವ್ ಏನ್ ಮಾಡ್ತಾ ಇದೀವಿ, ಉಚಿತ ಒಂದು ನವೋದಯ ತರಬೇತಿಯನ್ನ ಕೊಡ್ತಾ ಇದೀವಿ. ಇನ್ನೂ ನೀವ್ ಯಾರಾದ್ರೂ ಇದಕ್ಕೆ ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ ಅಂತಂದ್ರ ರಿಜಿಸ್ಟ್ರೇಷನ್ ಮಾಡ್ಕೊಡ್ರಿ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನವೋದಯ ಹಾಕಿರ್ತಕ್ಕಂತಹ ಅಪ್ಲಿಕೇಶನ್ ನಂಬರ್ ಅನ್ನ ಕೂಡ ನಮ್ಗೆ ಏನ್ ಮಾಡ್ಬೇಕು, ನೀವು ಕಳಿಸ್ಬೇಕು. ಕಳಿಸಿದ್ದೆ ಆದಲ್ಲಿ ನಾವ್ ಏನ್ ಮಾಡ್ತಿರ್ತೀವಿ ಅಂತಂದ್ರ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಅನ್ನು ಕೂಡ ನಾವ್ ಏನ್ ಮಾಡ್ತೀವಿ, ಕಳಿಸ್ತಾ ಇರ್ತೀವಿ. ಪ್ರತಿದಿನ ನೀವ್ ಏನ್ ಮಾಡ್ರಿ ಅಂತಂದ್ರ ವಿಡಿಯೋನ ನೋಡಿ ಏನ್ ಮಾಡ್ರಿ ಅಂತಂದ್ರ ಒಂದು ನೋಟ್ಸ್ ಅನ್ನ ರೆಡಿ ಮಾಡ್ಕೊಂಡು ಈ ವಿಡಿಯೋ ಆದಷ್ಟು ಏನ್ ಮಾಡ್ರಿ ಅಂತಂದ್ರ ನಿಮ್ ಫ್ರೆಂಡ್ಸಿಗೂ ಕೂಡ ತಲುಪ್ಲಿ. ಇಲ್ಲಿ ಒಂದು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ ಅಲ್ಲಿ ಒಂದು ಉಚಿತ ನವೋದಯ ತರಬೇತಿಯನ್ನ ಕೊಡ್ತಾ ಇದ್ದಾರೆ ಅನ್ನೋದು ಅವ್ರಿಗೂ ಕೂಡ ಇದರ ಸದುಪಯೋಗವನ್ನ ಪಡೆದುಕೊಡ್ರಿ. ನೀವು ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಸಂಪೂರ್ಣವಾಗಿ ಯಾವ ರೀತಿ ನಾವು ಸಿಲೆಬಸ್ ಅನ್ನ ಮುಗಿಸ್ಬೇಕು, ಬೇಗ ಯಾವ ರೀತಿಯ ಕ್ವಶನ್ಸ್ ಅನ್ನ ನಾವೇ ಕ್ವಶನ್ಸ್ ಅನ್ನ ಅರೈಸ್ ಮಾಡ್ಕೊಂಡು ಈ ಕ್ವಶನ್ಸ್ ನವೋದಯ ಎಕ್ಸಾಮ್ ಅಲ್ಲಿ ಬರ್ಬೋದು ಅನ್ನೋದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರ ಪ್ರತಿ ಒಂದು ಕ್ಲಾಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ನಮ್ಮ ಒಂದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವೇನ್ ಮಾಡ್ರಿ ಅಂತಂದ್ರ